ಮೀಡಿದ್ದೀನಿ ಸ್ವಲ್ಪ ರೆಡ್ ಆಗಿದೆ ಪೀಸ್ಫುಲ್ ಎಸ್ ಗಾಡಿಯದ್ದು ಬಾಗ ಬೀಚ್ ನೈಟ್ ಲೈಫ್ ನೋಡ್ಲಿಕ್ಕೆ ಬಂದಿದ್ದೀವಿ. ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ, ಎಲ್ಲ ಕಡೆ ಲೈಟಿಂಗ್ಸ್ ಎಲ್ಲ ನೀವು ನೋಡ್ಬೋದು. ತುಂಬಾ ಒಂದೊಂದು ಸ್ಪೆಷಲ್ ಆಗಿರೋ ಲೈಟಿಂಗ್ಸ್. ಇಲ್ಲಿ ನಾವು ನಿಂತ್ಕೊಂಡಿರೋ ಕಡೆಯಲ್ಲಿ ವ್ಯಾಲೆಂಟೈನ್ಸ್ ಡೇ ಥರ ಫುಲ್ ರೆಡ್ ಆಗಿದೆ. ಅಲ್ಲಿ ಐ ಲವ್ ಗೋವಾ ನೋಡ್ಬೋದು. ಬಾಗ ಬೀಚ್ ಇದು ಆಲ್ಮೋಸ್ಟ್ 1 किलोमीटर स्ट्रेच है. बागा बीच से इटोस तक 1 किलोमीटर का 1 किलोमीटर स्ट्रेच ಇದೆ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಸ್ವಲ್ಪ ರೆಡ್ ಆಗಿದೆ, ಬಟ್ ಆ ಕಡೆ ಹೋದರೆ ಯೆಲ್ಲೋ ಕಲರ್, ಬ್ಲೂ ಕಲರ್, ಒಂದೊಂದು ಥೀಮಲ್ಲಿ ಒಂದೊಂದು ಡಿಸೈನಲ್ಲಿದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಲಾಸ್ಟ್ ನೈಟ್ ಡೇ 7 ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ನಾನು ಪಂಜಿಮಲ್ಲಿ ಯಾರು ಕಂಪನಿ ಸಿಗಲಿಲ್ಲ ಅಂತ ಅಲ್ಲಿ ರೂಮ್ ಮಾಡಿದ್ದೆ. ಆವಾಗಲೇ ನನ್ನ ಸ್ಟೋರಿ ನೋಡಿ ನಂದು ಚೈಲ್ಡ್ಹುಡ್ ಫ್ರೆಂಡ್ ಕಾಲ್ ಮಾಡ್ತಾನೆ, ಎಲ್ಲಿದ್ಯಾ ಇಲ್ಲಿಗೆ ಬಾ ಅಂತ. ಸೊ ರಾತ್ರಿ ಅರೌಂಡ್ 11 o'clock-ಗೆ 12 kilometers ಸೈಕ್ಲಿಂಗ್ ಮಾಡಿ ಕಲಗುಟ್ಟೆ ಹತ್ರ ಬಂದು ಅವ್ನ ರೂಮಲ್ಲಿ ಸ್ಟೇ ಆಗಿತ್ತು. ತುಂಬಾ ಒಳ್ಳೆ ಆಂಬಿಯನ್ಸ್, ತುಂಬಾ ಒಳ್ಳೆ ರೀತಿಯಲ್ಲಿ ವೆಲ್ಕಮ್ ಮಾಡ್ದ. ಸೊ ಇಲ್ಲಿ ನಿಯರ್ ಬೈ ಆಗಿ ಕಲಗುಂಟೆ ಬೀಚ್, ಬಾಗ ಬೀಚ್ ಮತ್ತು ಹಲವಾರು ಟೂರಿಸ್ಟ್ ಪ್ಲೇಸ್ ಇದೆ. ಸೊ ಇವತ್ತು ನಾವು ಅದು ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ನನ್ನ ಜರ್ನಿಗೆ ಇವತ್ತು 1 week ಆಯಿತು. ಸೊ ಎಲ್ಲ ಕ್ಯಾಪಿಟಲ್ ಸಿಟಿಗೆ ರೀಚ್ ಆದಾಗ ಒಂದು ರೆಸ್ಟ್ ಡೇ ಅಂತ ಇಟ್ಟಿದ್ದೆ. ಸೊ ಇವತ್ತು ಒಂದು ರೆಸ್ಟ್ ಡೇ ಆಗಿ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಈ ಗೋವಾ ಸಿಟಿಯಲ್ಲಿ ಬೇಕಾಗಿರೋ ಟಾಪ್ ಲೈಕ್ ಟೂರಿಸ್ಟ್ ಸ್ಪಾಟ್ಸ್ಗೆಲ್ಲ ಹೋಗಿ ವಿಸಿಟ್ ಮಾಡುವ ಬನ್ನಿ. ನಾನೀಗ ಕಲಂಗುಟೆ ಬೀಚಲ್ಲಿ ಇದ್ದೀನಿ ನೋಡಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ಜನರಲ್ಲಿ ಸ್ವಿಮ್ ಮಾಡ್ತಿದ್ದಾರೆ, ಅಲ್ಲಿ ಬೋಟಿಂಗ್ ಆಗ್ತಿದೆ. ಮತ್ತು ಇಲ್ಲಿ ನೋಡಿ ರೆಸಾರ್ಟ್ಸ್ ಮೊದಲು ರೆಸ್ಟ್ ಮಾಡ್ತಿದ್ದಾರೆ ಜನರೆಲ್ಲ. ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಆಗಿದೆ, ಪೀಸ್ಫುಲ್ ಆಗಿದೆ. ಆ ಸಮುದ್ರ ತೀರಗಳನ್ನ ನೋಡ್ತಾ ಲೈಕ್ ಒಂಥರ ಪೀಸ್ಫುಲ್ ವೈಬ್ ಸಿಗ್ತಾ ಇದೆ. ಸೊ ಫ್ರೆಂಡ್ಸ್, ಫ್ಯಾಮಿಲೀಸ್ ಎಲ್ಲ ಬಂದು ತುಂಬ ಜನರು ಲೈಕ್ ಸ್ಪೆಷಲಿ ಈ ಕಡೆ ಎಲ್ಲ ಬಂದರೆ ಲೈಕ್ ಒಂದು ಸುಕೂನ್ ಸಿಗ್ಲಿಕ್ಕೋಸ್ಕರ ಸ್ವಿಮ್ಮಿಂಗ್ ಅದೆಲ್ಲ ಮಾಡ್ತಾ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ಕಲಂಗುಟೆ ಬೀಚ್ ಇಸ್ ಒನ್ ಆಫ್ ದ ಪಾಪ್ಯುಲರ್ ಬೀಚ್ ಇನ್ ಗೋವಾ. ಅಲ್ಲೆಲ್ಲ ನೋಡ್ಬೋದು ತುಂಬ ರೆಸ್ಟ್ ಏರಿಯಾಸ್ ಎಲ್ಲ ಇದೆ, ಮತ್ತು ಇಲ್ಲಿ ತುಂಬ ರೆಸಾರ್ಟ್ಸ್ ಇದೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ. ಡೇ ಟೈಮ್ ಚೆನ್ನಾಗಿದೆ, ನೈಟ್ ಟೈಮ್ ಇನ್ನೂ ಸಹ ಚೆನ್ನಾಗಿರುತ್ತೆ. ಇವಾಗ ಇರೋ ಒಂದು ಪ್ಲೇಸ್ ಇಟ್ಸ್ ಚಪೋರ ಜೆಟ್ಟಿ ಅಂತ. ಚಪೋರ ಫೋರ್ಟ್ ಇಲ್ಲಿ ನೆಕ್ಸ್ಟ್ ಆ ಕಡೆ ಹೋದರೆ ಚಪೋರ ಫೋರ್ಟ್. ಅಲ್ಲಿ ಕಾಣ್ತಿದೆಯಲ್ಲ ಅದು ನಿಮಗೆ ಮೋರ್ಜಿಮ್ ಬೀಚ್. ಮತ್ತು ಇಲ್ಲಿ ಲೈಕ್ ಫಿಶಿಂಗ್ ಎಲ್ಲ ಮಾಡ್ತಾರೆ, ಬೋಟ್ಸ್ ಎಲ್ಲ ನಿಮಗೆ ನೋಡ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಒಂದು ಹಳೆಯ ವೈಬ್ ಇದು, ತುಂಬ ಹಳೇದಿದು. ಹೆಂಗೆ ಇಲ್ಲಿ ನೋಡಿ ಹೌ ಬ್ಯೂಟಿಫುಲ್ ಇಟ್ ಇಸ್ ಬ್ಯೂಟಿಫುಲ್ ಫೋರ್ಟ್ ಸ್ಟ್ಯಾಂಡಿಂಗ್ ಆನ್ ಟಾಪ್ ಆಫ್ ಚಪೋರ ಫೋರ್ಟ್. ಇಲ್ಲಿ ನೋಡಿ ಚಪೋರ ಫೋರ್ಟ್ ಹಬ್ ಸೈಡ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇಲ್ಲಿಂದ ನೀವು ಡೈರೆಕ್ಟ್ ಆಗಿ ನೋಡಿದರೆ ಬ್ಯೂಟಿಫುಲ್ ಬೀಚ್ ವ್ಯೂ ನಿಮಗೆ ಕಾಣಿಸ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಕೌನ್ಸಿ ಬೀಚ್ है भैया? ವೇಗತೋ ಬೀಚ್. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್ ಮೈ. ತುಂಬಾ ಕ್ರೇಜಿ ಆಗಿದೆ ಫೀಲಿಂಗ್. ತುಂಬ ನಿಮಗೆ ಹತ್ತಲಿಕ್ಕಿಲ್ಲ, ವೆರಿ ಫ್ಯೂ ಸ್ಟೆಪ್ಸ್, ಮೇ ಬಿ ಮ್ಯಾಕ್ಸ್ ಟು ಮ್ಯಾಕ್ಸ್ 100 steps ಅಷ್ಟೇ. ಆಫ್ಟರ್ ದಟ್ ಆನ್ ಟಾಪ್ ಆಫ್ ಚಪೋರ ಫೋರ್ಟ್ ನೀವು ಇರ್ತೀರಾ. ಬ್ಯೂಟಿಫುಲ್ ಸಿ ವ್ಯೂ ನಿಮಗೆ ಇಲ್ಲಿಂದ ನೋಡ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ. ಜಸ್ಟ್ ಲುಕ್ ಅಟ್ ದಿಸ್ ಬ್ಯೂಟಿಫುಲ್ ವ್ಯೂ ಆಫ್ ವೇಗತೋ ಬೀಚ್ ಫ್ರಮ್ ಚಪೋರ ಫೋರ್ಟ್. ಹತ್ತಿ ಆಯಿತು, ತುಂಬಾ ಟಯರ್ಡ್ ಆಗಿಬಿಟ್ಟಿದೆ. ಸೊ ವಿ ನೀಡ್ ಸಮ್ ಥಿಂಗ್ ಟು ಕೂಲ್ ಅವರ್ ಸೆಲ್ಫ್. ಸೊ ಐ ಕ್ಯಾನ್ ಸಿ ದ ಕೋಕೋನಟ್ ವಾಟರ್ ರೈಟ್ ಓವರ್ ದೇರ್. ನೋಡಿ ಕೋಕೋನಟ್ ವಾಟರ್ ಅಂತಿದೆಯಲ್ಲ, ಕಮ್ ಲೆಟ್ಸ್ ಗೋ. ವೇಟಿಂಗ್ ಹಿಯರ್ ಫಾರ್ ಕೋಕೋನಟ್ ವಾಟರ್. ಕಲಂಗಟೆಯಿಂದ ಮಡ್ಗಾಂವ್ ಸೈಡ್ ಹೋಗ್ಬೇಕಾದ್ರೆ ಮಿಡ್ಲಲ್ಲಿ ನಿಮ್ಗೆ ಗೊತ್ತು ಗೋವಾ ಕ್ಯಾಪಿಟಲ್ ಪಂಜಿಮ್ ಸಿಗುತ್ತೆ. ಸೊ ಅಲ್ಲಾಗಿ ನಾನು ನಿಂತ್ಕೊಂಡಿರೋದು. ಬಟ್ ಇಲ್ಲಿ ನೋಡಿ ಒಂದು ಬ್ಯೂಟಿಫುಲ್ ಸೀನ್ ನಿಮಗೆ ಕಾಣ್ತಿದೆ. ಐ ಆಮ್ ಸೋ ಲಕ್ಕಿ ಫಾರ್ ದಿಸ್ ಒನ್. ಇಲ್ಲಿ ನಿಂತ್ಕೊಂಡಿದ್ದ ತಕ್ಷಣ ಇದು ಕಾಣ್ತಾ ಇದೆ. ಸೊ ಜನರನ್ನ ಕ್ಯಾರಿ ಮಾಡ್ತಾ ಅಲ್ಲಿ ಮಿಡ್ಲಿಗೆ ತೊಗೊಂಡೋಗುತ್ತೆ, ಮತ್ತು ಅಲ್ಲಿ ನಿಲ್ಲಿಸುತ್ತೆ, ಮತ್ತು ಅಲ್ಲಿಂದ ಒಂದು DJ ಅದೆಲ್ಲ ನಡೀತಿರುತ್ತೆ. ಸೊ ದ್ಯಾಟ್ಸ್ ದ ಬ್ಯೂಟಿಫುಲ್ ವೈಬ್ ಬ್ರೋ. ಮತ್ತು ಇಲ್ಲಿ ನೋಡಿ ಫ್ಲೈಓವರ್ ಕಾಣಿಸುತ್ತೆ, ಕಲರ್ಫುಲ್ ಆಗಿರೋ ಫ್ಲೈಓವರ್ ನಿಮಗೆ ಇಲ್ಲಿ ನೋಡ್ಬೋದು. ಮತ್ತು ಅಲ್ಲಿ ತುಂಬಾ ಫಾರಿನರ್ಸ್, ಕ್ರೂಸ್ ಶಿಪ್ಸ್ ಎಲ್ಲ ಸಹ ಇಲ್ಲಿ ನಿಮಗೆ ನೋಡ್ಬೋದು. ನಾವಿವಾಗ ಮೀನು ಹಿಡ್ತಿದ್ದೀವಿ. ನಾನಿವಾಗ ಪಣಜಿಯಲ್ಲಿ ಮೀನು ಹಿಡಿದಿದ್ದೀನಿ. ಗೋವನ್ ಫಿಶ್ ಕರಿ ತಿನ್ನೋಣ ಅಂತ 5 minutes ಆಯಿತು, ಆದರೂ ನನಗೆ ಮೀನು ಸಿಗಲಿಲ್ಲ. ಟ್ರೈ ಮಾಡ್ತಿದ್ದೀನಿ, ನೋಡೋಣ ಸಿಗುತ್ತಾ ಅಂತ. ಇಲ್ಲಿ ಬ್ರಿಡ್ಜ್ ಇದೆಯಲ್ಲ, ಬ್ರಿಡ್ಜಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಹಾಫ್ ಭಾಗ ಕಟ್ ಮಾಡಿ ಹಾಫ್ ಭಾಗ ಇಲ್ಲಿದೆ, ಇದರಲ್ಲಿ ಇಟ್ಟಿದ್ದೀನಿ. ಸೊ ಮೀನು ಸಿಗ್ತಿಲ್ಲ, ನೋಡೋಣ, ಟ್ರೈ ಮಾಡೋಣ. ಸಿಕ್ಕಿದ್ರೆ ಒಂದು ಫಿಶ್ ಕರಿ, ಗೋವನ್ ಫಿಶ್ ಕರಿ ತಿಂದು ಹೋಗುವ. ಲಾಸ್ಟ್ ನೈಟ್ ಡೇ 8 ನನ್ನ ಸ್ಟೇ ಮಡ್ಗಾವಲ್ಲಾಗಿತ್ತು. ನಂದು ರೂಮೇಟ್ ಆರಿಸ್ ಅವರು ನನಗೆ ಪರಿಚಯ ಮಾಡಿಕೊಟ್ಟಿದ್ದು ರಿಯಾ ಪರಪ್ಪು ಅಂತ. ಕ್ರೇಜಿ ಪಾರ್ಟ್ ಏನಂದರೆ ನಾವು ಮಾತಾಡ್ತಾ ಫೈನಲಿ ನೋಡ್ಬೇಕಾದ್ರೆ ನಾವು ತುಂಬ ಹತ್ತಿರ ರಿಲೇಷನ್. ಅದೇ ಒಂದು ತುಂಬ ಕ್ರೇಜಿಯಾಗಿತ್ತು ನೋಡಿ. ಇಲ್ಲಿ ನನ್ನ ಸೈಕಲ್ ಇಲ್ಲೇ ಇದೆ, ವರಾಂಡದಲ್ಲಿದೆ. ಸೊ ಇವತ್ತು ನಾವು ಗೋಕರ್ಣ ಸೈಡ್ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗುವ. ಸೊ
ಖಾನಕೋನ ಆ ಒಂದು ಊರು. ಇವಾಗ ಹಬ್ಬತ್ತ ಇದ್ದೀನಿ. ಖಾನಕೋನಾಗೆ ಜಸ್ಟ್ 8 ಕಿಲೋಮೀಟರ್ಸ್ ಇದೆ ಈಗ. ನೋಡಿ ನಾನು ಆಲ್ಮೋಸ್ಟ್ ಹತ್ತ ಬಂದೆ. ಇದೊಂದು ಘಾಟ್ ಸೆಕ್ಷನ್ ಅಂತಲೇ ಹೇಳ್ಬೋದು. ನೋಡಿ ಹೇಗಿದೆ ಅಂತ. ವೆಲ್ಕಮ್ ಟು ಖಾನಕೋನ. ಸೊ ಇಲ್ಲಿಂದ ನಮಗೆ ಕಾರವಾರಿಗೆ 28 ಕಿಲೋಮೀಟರ್ಸ್ ಇದೆ. ಈ ಟೈಮಲ್ಲಿ ಕಾರವಾರ ರೀಚ್ ಆಗಬೇಕಿತ್ತು, ಬಟ್ ಆಗಲಿಲ್ಲ. ಖಾನಕೋನಕ್ಕೆ ರೀಚ್ ಆಗಿದ್ವಿ. ಯಾಕೆ ನಿಲ್ಸಿನಿ ಅಂದರೆ ಖಾನಕೋನ ನೇಮ್ ತುಂಬಾ ಕನ್ಫ್ಯೂಷನ್ ಆಗಿದೆ. ಲೈಕ್ ಕಾನಕ ತುಂಬಾ ಲೈಕ್ ಕಾಂಪ್ಲಿಕೇಟಾಗಿ ಸಿಗ್ತಿದೆ. ಅದಕ್ಕೆ ಕರೆಕ್ಟಾಗಿ ನೇಮ್ ನೋಡಿಕೊಂಡು ನೆಕ್ಸ್ಟ್ ಖಾನಕೋನ ಅಂತ ಪರ್ಫೆಕ್ಟಾಗಿ ಪ್ರೊನೌನ್ಸ್ ಮಾಡಬೇಕು. ಅದಕ್ಕಾಗಿ ಇಲ್ಲಿಂದ ನೆಕ್ಸ್ಟ್ ಇವಾಗ ನಮ್ಮದು ಜರ್ನಿ ಗೋಕರ್ಣ ಕಡೆ ಆಗಿದೆ. ಗೋಕರ್ಣಗೆ ಅರೌಂಡ್ 70 ಕಿಲೋಮೀಟರ್ಸ್ ಇರ್ಬೋದು ಇವಾಗ ಇಲ್ಲಿಂದ. ಸೊ ಬೈ ದ ಎಂಡ್ ಆಫ್ ದ ಡೇ ವಿ ಹ್ಯಾವ್ ಟು ರೀಚ್ ಗೋಕರ್ಣ. ಸೊ ಖಾನಕೋನ ಇಸ್ ವೆಲ್ಕಮಿಂಗ್ ಅಸ್. ಲೆಟ್ಸ್ ಗೋ ಖಾನಕೋನ, ಕಮ್ ಆನ್. ಟಾಲ್ಪುನ ಬ್ರಿಡ್ಜ್ ಮೇಲೆ ನಿಂತ್ಕೊಂಡಿದ್ದೀನಿ. ಸೊ ಈ ರಿವರ್ ನಿಮಗಿದೆ ಟಾಲ್ಪುನ ರಿವರ್ ಅಂತ. ಲೆಫ್ಟ್ ಸೈಡಲ್ಲಿ ನೋಡಿ ಟ್ರೈನ್ ಮೂವ್ ಆಗ್ತಾ ಇದೆ. ಸೊ ನೀವು ರೈಟ್ ಸೈಡಲ್ಲಿ ನೋಡಿದರೆ ನಿಮಗೆ ಇದು ಒಂಥರ ಬೀಚ್ ಕಾಣ್ತಿದೆ ಲಾಸ್ಟಲ್ಲಿ. ಸೊ ಅಲ್ಲಿರೋ ಬೀಚ್ ನೇಮಾಗಿದೆ ಟಾಲ್ಪುನ ಬೀಚ್ ಅಂತ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ. ಹೋಗೋ ದಾರಿ ಇದ್ದಕ್ಕೂ ನಮಗೆ ಈ ಥರ ಸೀನರೀಸ್ ಕಾಣ್ತಾನೆ ಹೋಗುತ್ತೆ. ಬನ್ನಿ ಹೋಗುವ. ವೆಲ್ಕಮ್ ಟು ಕರ್ನಾಟಕ. ನಾವಿವಾಗ ಒಫಿಷಿಯಲಿ ಕರ್ನಾಟಕ ಬಂದು ರೀಚ್ ಆಗಿದ್ದೀವಿ. ಅಲ್ಲಿ ಗೋವಾ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಗೋವಾ ಫಾರ್ ದ ಗುಡ್ ಮೆಮೊರೀಸ್. ಸೊ ಫಾರ್ ದ ನೆಕ್ಸ್ಟ್ 2 to 3 days, 3 to 4 days ಐ ವಿಲ್ ಬಿ ಇನ್ ಕರ್ನಾಟಕ. ಆಫ್ಟರ್ ದಟ್ ಕೇರಳಕ್ಕೆ ನಾನು ಎಂಟ್ರಿ ಆಗ್ತಿದ್ದೀನಿ. ಸೊ ಕರ್ನಾಟಕದ ಇದು 2ನೇ ಹಂತ. ಕರ್ನಾಟಕ 3 ಸತಿ ನಾನು ಎಂಟ್ರಿ ಆಗ್ತಿದ್ದೀನಿ. 3rd one ಇಸ್ ದ ಫೈನಲ್ ಒನ್. ಸೊ ಇದು 2nd ಟೈಮ್ ಕರ್ನಾಟಕ ಎಂಟ್ರಿ ಆಗ್ತಿದ್ದೀನಿ. ಸೊ ಮ್ಯಾಂಗ್ಳೂರು ತನಕ ಇರ್ತೀನಿ, ಅಲ್ಲಿಂದ ಮತ್ತೆ ಕೇರಳಕ್ಕೆ ನಾನು ಎಂಟ್ರಿ ಆಗ್ತಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಕರ್ನಾಟಕ. ಕಾವೇರಿಗಿಂತ ಸ್ವಲ್ಪ ಮೊದಲು ಕಾಳಿ ರಿವರ್ ಅಂತ ನಿಮಗೆ ಸಿಗುತ್ತೆ. ಅದ್ರ ಬ್ರಿಡ್ಜ್ ಮೇಲೆ ನಾನಿವಾಗ ನಿಂತ್ಕೊಂಡಿದ್ದೀನಿ. ಇದ್ರ ಸರೌಂಡಿಂಗ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನೋಡಿ, ಇಲ್ಲಿ ಆ ಕಡೆ ನಿಮಗೆ ಸಮುದ್ರ ಕಾಣಿಸ್ಬೋದು, ಬೀಚಸ್ ಕಾಣಿಸ್ಬೋದು. ಇಲ್ಲಿ ನಿಮಗೆ ಬೋಟಲ್ಲಿ ಫಿಶಿಂಗ್ ಮಾಡ್ತಿದ್ದಾರೆ. ಅಲ್ಲಿ ಜೆಟ್ಟಿ ಇದೆ. ಮತ್ತೊಂದು ರೌಂಡ್ ಈ ಕಡೆ ತಿರುಗಿದ್ರೆ ಹಿಲ್ಸ್, ಮೌಂಟೇನ್ಸ್ ಅಲ್ಲಿ ಎಲ್ಲ ನಿಮಗೆ ನೋಡ್ಬೋದು. ತುಂಬ ಅಂದರೆ ತುಂಬ ಕ್ರೇಜಿ ಆಗಿದೆ. ಈ ಒಂದು ಬ್ರಿಡ್ಜ್ ಮೇಲೆ ನಿಂತ್ಕೊಂಡ್ರೆ ಒಂಥರ ನೆಕ್ಸ್ಟ್ ಲೆವೆಲ್ ಕ್ರೇಜಿ ವ್ಯೂ ನಿಮಗೆ ನೋಡ್ಬೋದು. ಮತ್ತು ಒಳ್ಳೆ ಗಾಳಿ ಸಹ ಬರ್ತಿದೆ. ಇಟ್ಸ್ ಎಕ್ಸಲೆಂಟ್ ಮ್ಯಾನ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಬ್ರಿಡ್ಜು. ತುಂಬಾ ಬ್ಯೂಟಿಫುಲ್ ಆಗಿದೆ. ಸೈಕಲ್ ಇಲ್ಲಿ ನಿಂತ್ಕೊಂಡಿದೆ. ಮೀಲ್ಸ್ ನೋಡಿ ತುಂಬಾ ಲೈಕ್ ವೆಜ್ಜಾಗಿ ನಾನು ಇದು ಮಾಡಿದ್ದೀನಿ ನೋಡಿ, ಚೆನ್ನಾಗಿದೆ. ಇಟ್ಸ್ ಪರ್ಫೆಕ್ಟ್. ಬ್ಯಾಂಗ್ಳೂರಿಂದ ಗೋವಾಗೆ ಕಾವ ಕಡೆಯಿಂದ ಬರ್ತಿರ್ಬೇಕಾದ್ರೆ ಫಾರ್ ದ ಫಸ್ಟ್ ಟೈಮ್ ನನಗೆ ಈ ತಾಣ ಸಿಕ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಇಲ್ಲಿ ಮಾತ್ರ ಅಲ್ಲ, ಅಲ್ಲಿ ನನಗೆ ಸಿಗ್ತಾ ಇದೆ. ಇಲ್ಲಿ ಬಿಗ್ ನೋಡ್ಬೋದು ವಾಟರ್ ಫಾಲ್ಸ್ ಎಲ್ಲ. ತುಂಬಾ ಒಂದು ಎಕ್ಸಲೆಂಟ್ ಆಗಿದೆ ಇಲ್ಲಿ. ನೋಡಿ ಕಾವ ಕಡೆಯಿಂದ ಬಸ್ ಹೋಗ್ತಾ ಇದೆ ಮ್ಯಾಂಗ್ಳೂರ್ ಸೈಡಿಗೆ. ಇಟ್ಸ್ ಬ್ಯೂಟಿಫುಲ್ ಮ್ಯಾನ್. ತುಂಬಾ ಕ್ರೇಜಿ ಅಲ್ಲ. ಫಸ್ಟ್ ನೈಟ್ ಡೇ 9 ನನ್ನಷ್ಟೇ ಗೋಕರ್ಣ ಸ್ವಲ್ಪ ಹಿಂದ್ಗಡೆ ಇರುವ ಗಂಗಾವಳಿ ಎಂಬ ಊರಲ್ಲಾಗಿತ್ತು. ಗೋಕರ್ಣಕ್ಕಿಂತ ಅರೌಂಡ್ 9 ಕಿಲೋಮೀಟರ್ಸ್ ಹಿಂದೆ ಆಗಿತ್ತು. ರಾತ್ರಿ ಜಾಸ್ತಿ ಆಗಿದ್ದರಿಂದ ಗೋಕರ್ಣಕ್ಕೆ ರೀಚ್ ಆಗಲಿಕ್ಕಾಗಲಿಲ್ಲ. ಸೊ ಇವತ್ತು ಈಗ ಗೋಕರ್ಣ ಕಡೆ ಹೋಗ್ತಿದ್ದೀವಿ. ಅದೇ ನಂತರ ಇವತ್ತಿನ ಸ್ಟೇ ನಮ್ಮದು ಬಡ್ಕಲ್ ಕಡೆ ಆಗಿರುತ್ತೆ. ಬನ್ನಿ ಹೋಗುವ. ಫೈನಲಿ ವಿ ರೀಚ್ ಹೋಮ್ ಬೀಚಿಗೆ ರೀಚ್ ಆಗಿಬಿಟ್ಟಿದ್ದೀವಿ. ಬನ್ನಿ ಹೋಗುವ. ಯಾಕಂದರೆ ಸ್ವಲ್ಪ ಸ್ಟೆಪ್ಸ್ ನೀವು ಇಳಿಬೇಕು. ಅದರ ನಂತರ ನಿಮಗೆ ಬ್ಯೂಟಿಫುಲ್ ಸೀನ್ರಿ ಅಲ್ಲಿ ನೋಡಿ. ಮೇ ಬಿ ನಿಮಗೆ ಇಲ್ಲಿ ಪರ್ಫೆಕ್ಟಾಗಿ ಕಾಣಿಸ್ತಿಲ್ಲ. ಬನ್ನಿ ಕೆಳಗೆ ಹೋಗುವ. ನೋಡಿ, ವಾವ್, ಬ್ಯೂಟಿಫುಲ್ ಬೀಚ್ ಸೀನರಿ ನೋಡಿ ಹೇಗಿದೆ ಅಂತ. ಫೈನಲಿ ನಾವು ಓಮ್ ಬೀಚಿಗೆ ಬಂದು ರೀಚ್ ಆಗೇ ಬಿಟ್ಟಿದ್ದೀವಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಎಲ್ಲಿ ಬೇಕೆ ಮರಳಿಗಿಂತ ಜಾಸ್ತಿ ಕಲ್ಲೇ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಇದೆ. ಒಂಥರ ಪಿಕ್ಚರ್ ಫೋಟೋ ತೆಗಿಲಿಕ್ಕೆ ಒಂದು ಎಕ್ಸಲೆಂಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅಲ್ಲೆಲ್ಲ ಸ್ವಲ್ಪ ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ. ಚೆನ್ನಾಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಬೀಚ್. ದಿಸ್ ಈಸ್ ದ ಓಮ್ ಬೀಚ್. ಇದಕ್ಕಿಂತ ಆ ಕಡೆ ನಾವು ಕ್ರಾಸ್ ಮಾಡಬಾರ್ದು, ಡೇಂಜರ್ ಝೋನ್ ಅಂತ ತೋರಿಸ್ತಿದೆ. ಸೊ ಎನಿವೇ ನಮ್ಮ ಸೇಫ್ ಝೋನ್ ನಾವಿರುವ. ರಿಯಲಿ ಬ್ಯೂಟಿಫುಲ್ ಮ್ಯಾನ್. ಬನ್ನಿ ಒಂದ್ಸತಿ ಓಮ್ ಬೀಚಿಗೆ ವಿಸಿಟ್ ಮಾಡಿ. ಅಲ್ಲಿ ಬೋಟಿಂಗ್ ಎಲ್ಲ ಆಗ್ತಿದೆ, ನೀವು ನೋಡಿ ಕಾಣ್ತಿದೆ ಅನಿಸುತ್ತೆ ಮೇ ಬಿ. ತುಂಬಾ ಬ್ಯೂಟಿಫುಲ್ ಆಗಿದೆ ಓಮ್ ಬೀಚ್. ಇಟ್ಸ್ ಇನ್ಕ್ರೆಡಿಬಲ್. ತುಂಬ ಅಂದರೆ ತುಂಬ ಕ್ರೇಜ್ ಇದೆ. ಅಲ್ಲಿ ಕೋಕೋನಟ್ ಟ್ರೀಸ್ ಅದ್ರ ಮಿಡ್ಲಲ್ಲಿ ನಿಮಗೆ ನೋಡ್ಬೋದು. ಈ ಟ್ರೀ ಇದ್ರ ಹೆಸರು ನನಗೆ ಗೊತ್ತಿಲ್ಲ, ಮಾತ್ರ ತುಂಬ ಕ್ರೇಜ್ ಇರ್ತಾನೆ ಓಮ್ ಬೀಚ್. ಎಕ್ಸಲೆಂಟ್ ಮ್ಯಾನ್. ಅಲ್ಲಿ ನೋಡಿ ರಾಕ್ಸ್ ಅಂತಾರೆ, ಐಲ್ಯಾಂಡ್ ಅಂತಾರೆ, ರಾಕ್ ಐಲ್ಯಾಂಡ್ ಅಂತಾರೆ. ಕ್ರೇಜಿ ಮ್ಯಾನ್. ಜಸ್ಟ್ ಲುಕ್ ಅಟ್ ದಿಸ್ ಬೀಚ್, ಹೌ ಬ್ಯೂಟಿಫುಲ್ ಇಟ್ ಈಸ್ ಮ್ಯಾನ್. ನೋಡಿ ಎಷ್ಟು ಚೆನ್ನಾಗಿದೆ. ಜನರೆಲ್ಲ ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ. ಏನಿದೀಗ ನಮ್ಮ ಮುಂದಿನ ಪಯಣ ಬಡ್ಕಲ್ ಕಡೆ ಆಗಿರುತ್ತೆ. ಸೊ ಮುರುಡೇಶ್ವರ್ ಅದೆಲ್ಲ ಪಾಸಾಗಿ ಹೋಗೋದಾಗಿದೆ ಮೇ ಬಿ. ಇಲ್ಲಿ ನಿಮಗೆ ಹೋಗ್ಬೇಕಾದ್ರೆ ಓಮ್ ಬೀಚ್ ಹೋಗೋದಾರಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಒಂದು ಬೀಚ್ ಕಾಣುತ್ತೆ. ಇದಾಗಿದೆ ಕುಡ್ಲೆ ಬೀಚ್ ಆಗಿ. ಇದು ಸಹ ತುಂಬಾ ಎಕ್ಸಲೆಂಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿಂದಾನೇ ಬ್ಯೂಟಿಫುಲ್ ಸೀನ್ರಿ. ಅಲ್ಲೊಂದು ರೆಸಾರ್ಟಲ್ಲಿ ನಿಮ್ಗೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇಟ್ಸ್ ಕ್ರೇಜಿ ಮ್ಯಾನ್. ನಾನು ಸ್ಪೆಕ್ಕತ್ರ ಇಲ್ಲಿ ನಿಮಗೆ ನೋಡ್ಬೋದು ಒಂದು ಗ್ಲೂ ಆಗ್ದಂಗೆ ಕಾಣಿಸ್ತಿದೆ. ಸೊ ನಿನ್ನೆ ನಾನು ಗೋಕರ್ಣ ಕಡೆ ಹೋಗ್ತಿರ್ಬೇಕಾದ್ರೆ ಒಂದು ಲೈಕ್ ಒಳಗಡೆ ಒಂದು ರೋಡ್ ತೆಗ್ದೆ. ಸೊ ಆ ರೋಡ್ ಲೈಟ್ಸ್ ಎಲ್ಲ ತುಂಬ ಕಮ್ಮಿ ಇತ್ತು. ನಂದು ಇನ್ನೊಂದೇನೆಂದರೆ ನನ್ನ ಲೈಟ್ ಇತ್ತು, ಹೆಡ್ಲೈಟ್ ಅದರಲ್ಲಿ ಚಾರ್ಜ್ ಇರಲಿಲ್ಲ. ಸೊ ಅದು ಸಹ ಡಿಮ್ ಆಗಿತ್ತು. ಸಡನ್ನಾಗಿ ಒಂದು ಹಂಪ್ ಸಿಕ್ತು. ಸಡನ್ನಾಗಿ ಗ್ಲಾಸ್ ನಾನು ಇಲ್ಲಿ ಹ್ಯಾಂಡಲ್ ಬರೋದು ಇಟ್ಟಿದ್ದೆ, ಕೆಳಗೆ ಬಿತ್ತು ಗ್ಲಾಸ್ ಇಲ್ಲಿ ಬ್ರೇಕ್ ಆಗೋದು.
ಸೊ ಅದೊಂದು ತುಂಬ ವರ್ಸ್ಟ್ ಸಿಚುವೇಶನ್ಗೆ ಇನ್ನೂ ಫೇಸ್ ಆಯಿತು. ಬಟ್ ಆಮೇಲೆ ಗ್ಲೂ ಹಾಕಿ ಇವಾಗ ಇಟ್ಸ್ ವರ್ಕಿಂಗ್ ಫೈನ್. ಅದು ರೋಡ್ ಅಷ್ಟೊಂದು ನ್ಯಾರೋ ಆಗಿತ್ತು, ಸ್ವಲ್ಪ ವರ್ಸ್ಟಾಗಿ ಸಹ ಇತ್ತು. ಒಂದೊಂದು ಕಡೆ ಲೈಟ್ಸ್ ಎಲ್ಲ ಸ್ವಲ್ಪ ಡಾರ್ಕ್ ಆಗಿತ್ತು. ಸೊ ಅದರಿಂದ ನಾನು ಲಾಸ್ಟ್ ನೈಟ್ ಗೋಕರ್ಣಗೆ ರೀಚ್ ಆಗಿಲ್ಲ. ಅದ್ರ ಮುಂದೆನೇ ಒಂದು ಕಡೆ ನಿಲ್ಲಿಸಿ ಮತ್ತೆ ಬೆಳಿಗ್ಗೆ ಗೋಕರ್ಣಗೆ ವಿಸಿಟ್ ಮಾಡಿ ಬಂದಿದ್ದು. ಸೊ ಎನಿವೇ ಇಟ್ಸ್ ಆ್ಯನ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಜರ್ನಿ ಅಂತ ಹೇಳ್ಬೋದು. ನೋಡುವ ಬನ್ನಿ ನೆಕ್ಸ್ಟ್ ಏನೆಲ್ಲಾಗುತ್ತೆ, ಯಾವುದೆಲ್ಲ ಫೇಸ್ ಮಾಡಬೇಕು ಅಂತ ಎಲ್ಲದಕ್ಕೂ ರೆಡಿಯಾಗಿ ಇರಬೇಕು. ಅಂತಿರೋದು ಮಿರ್ಜಾನ್ ಫೋರ್ಟ್ ಅಂತ. ಸೊ ಇದು 16th ಸೆಂಚುರಿಲಾಗಿದೆ ಬಿಲ್ಟ್ ಮಾಡಿದ್ದು. ಪೆಪ್ಪರ್ ಕ್ವೀನ್ ಚೆನ್ನಭೈರವ ದೇವಿ ಅನ್ನೋರಾಗಿದ್ರು ಇದು ಬಿಲ್ಟ್ ಮಾಡಿದ್ದು. ಸೊ ಬ್ಯೂಟಿಫುಲ್ ಆಗಿದೆ. ಇದಕ್ಕೆ 4 ಎಂಟ್ರೆನ್ಸಸ್ ಇದೆ. ಒಳಗೆ ಹೋದಂಗೆ ನಿಮಗೆ ನೋಡ್ಬೋದು, ತುಂಬ ಚೆನ್ನಾಗಿದೆ. ಲೈಕ್ ಮಳೆಗಾಲದಲ್ಲಿ ಕಂಪ್ಲೀಟ್ ಗ್ರೀನ್ ಆಗಿರುತ್ತೆ. ಸೊ ಆವಾಗ ಒಂದು ವ್ಯೂವೇ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನೋಡಿ ಜಸ್ಟ್ ಮೇಲ್ಗಡೆ ಬಂದಿದ್ದೀನಿ, ಬ್ಯೂಟಿಫುಲ್ ರೈಟ್. ಕುಮಟ ರೀಚ್ ಆಗಬೇಕಾದ್ರೆ ಮಧ್ಯಾಹ್ನ ಇತ್ತು, ಮತ್ತು ಬಿಸಿಲಿರೋದ್ರಿಂದ ಸ್ವಲ್ಪ ರೆಸ್ಟ್ ತೆಗೆನ ಅಂತ ಅನಿಸ್ತು. ಮತ್ತು ಕೋಸ್ಟಲ್ ಏರಿಯಾ ಆಗಿದ್ದರಿಂದ ಫಿಶ್ ಊಟ ಟ್ರೈ ಮಾಡೋಣ ಅಂತ ಸ್ವಲ್ಪ ಇದಾಗ್ತಿತ್ತು. ಸೊ ಇಲ್ಲೇ ಒಂದು ಸರೌಂಡಿಂಗ್ ಕುಮಟದಲ್ಲೇ ಒಂದು ಫಿಶ್ ಊಟ ಸಿಗೋ ಒಂದು ಹೋಟ್ಲಿಗೆ ಬಂದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಫಿಶ್ ಇದೆ, ಊಟ ಮತ್ತು ಫಿಶ್ ಕರಿ, ಪಿಕಲ್, ಸ್ವಲ್ಪ ಆನಿಯನ್, ಮತ್ತು ಇಲ್ಲಿ ಬೇಕಾದರೆ ಗಂಜಿ ಇದೆ. ಸೊ ತುಂಬಾ ಚೆನ್ನಾಗಿದೆ. ಸೊ ಇದೊಂದು ತಿಂದ್ಕೊಂಡು ಮತ್ತು ನಮ್ಮದು ನೆಕ್ಸ್ಟ್ ಡೆಸ್ಟಿನೇಷನ್ ಆಗಿರುವ ಭಟ್ಕಲಿಗೆ ಹೊರಡಬೇಕು. ಇವತ್ತು ನೀರು ಸಾಕು ನಾನು ಸೌತ್ ಇಂಡಿಯಾ ಎಕ್ಸ್ಪೀಡಿಷನ್ನ ಕ್ಯಾನ್ಸಲ್ ಮಾಡಲಿಕ್ಕೆ. ಯಾಕಂದರೆ ಒಮ್ಮೆ ಕ್ರ್ಯಾಂಪ್ಸ್ ಬಂತು ಅಂದರೆ ಮತ್ತು ನನಗೆ ಜರ್ನಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ನಿಜ ಹೇಳ್ಬೇಕಂದ್ರೆ ಎವ್ರಿ 10 ಕಿಲೋಮೀಟರ್ಸ್ಗೆ 1/2 ಲೀಟರಷ್ಟು ನೀರು ನಾನು ಕನ್ಸ್ಯೂಮ್ ಮಾಡ್ತೀನಿ. ಅಂದರೆ ಲೈಕ್ ಡೈಲಿ ನಾನು ಆ್ಯಾವ್ರೇಜ್ 100 ಕಿಲೋಮೀಟರ್ಸ್ ಹೋಗ್ತೀನಿ. 5 ಲೀಟರಷ್ಟು ವಾಟರ್ ನನ್ನ ಬಾಡಿ ಕನ್ಸ್ಯೂಮ್ ಆಗ್ತಿದೆ. ಸೊ ನಾ ಈ ಒಂದು ಫಿಟ್ ಇಂಡಿಯಾ ಥೀಮಲ್ಲಿ ನಿಮ್ಗೆ ಸ್ಪೆಷಲಾಗಿ ಹೇಳೋದೇನೆಂದರೆ ಆದಷ್ಟು ಜಾಸ್ತಿ ನೀರು ಕುಡೀರಿ. ನನಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೀರು ಕುಡಿಲಿಲ್ಲ ಅಂದರೆ ನನಗೆ ಕ್ರ್ಯಾಂಪ್ಸ್ ಬರೋಕ್ಕೆ ಸ್ಟಾರ್ಟ್ ಆಗೋದು. ಒಮ್ಮೆ ಕ್ರ್ಯಾಂಪ್ಸ್ ಬಂತು ಅಂದರೆ ಮತ್ತೆ ಸೈಕ್ಲಿಂಗ್ ಮಾಡೋಕ್ಕಾಗಲ್ಲ. ಸೊ ವಾಟರ್ ಇಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಅವರ್ ಬಾಡಿ ಅನ್ನೋ ಒಂದು ಸ್ಪೆಷಲ್ ಅವೇರ್ನೆಸ್ ನಾನು ಈ ಫಿಟ್ ಇಂಡಿಯಾ ಥೀಮಲ್ಲಿ ನಿಮಗೆ ಕೊಡ್ತಾಯಿದ್ದೀನಿ. ಸೊ ಆದಷ್ಟು ಜಾಸ್ತಿ ನೀರು ಕುಡೀರಿ. ಇಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್ ಫಾರ್ ಯುವರ್ ಬಾಡಿ ಅಂತ ಹೇಳ್ತಿದ್ದೀನಿ. ಅಲ್ಲಿ ಕಾಂತಿರೋ ರಿವರ್ ಇದೆಯಲ್ಲ, ಅದು ಶರಾವತಿ ರಿವರ್ ಅಂತ. ಇಲ್ಲಿಂದಾಗಿದೆ ಜೋಗ್ ಫಾಲ್ಸ್ ಹರಿದು ಬರೋದು. ಸೊ ಇದು ಹೊನ್ನಾವರದ ನೆಕ್ಸ್ಟಲ್ಲಿ ನಿಮಗೆ ಒಂದು ದೊಡ್ಡ ಬ್ರಿಡ್ಜಿಂಗ್ ನೋಡ್ಬೋದು. ತುಂಬ ಅಂದರೆ ತುಂಬ ಲಾಂಗ್ ಇದೆ. ಸೊ ಈ ಬ್ರಿಡ್ಜಲ್ಲಾಗಿದೆ, ಈ ಬ್ರಿಡ್ಜಿಂದ ಅಡಿಯದಾಗಿದೆ ಶರಾವತಿ ರಿವರ್ ಪಾಸ್ ಆಗೋದು. ಸೊ ಆ ಕಡೆ ನೀವು ನೋಡ್ಬೋದು ಬೀಚ್ ಎಲ್ಲ ಕಾಣ್ತಿದೆ. ಮತ್ತು ಇಲ್ಲಿ ತುಂಬ ಬೋಟ್ಸಲ್ಲಿ ನಿಂತಿದೆ, ಮೇ ಬಿ ಜೆಟ್ಟಿ ಆಗಿರ್ಬೋದು. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಹೊನ್ನಾವರ್ ಪಾಸ್ ಆಗಿದ್ದ ಕೂಡಲೇ ನಿಮಗೆ ಈ ಶರಾವತಿ ರಿವರ್ ನಿಮಗೆ ಸಿಗುತ್ತೆ. ಇಟ್ಸ್ ಟೈಮ್ ಟು ಕೂಲ್ ಡೌನ್. ನಾನಿದೀಗ ಫೇಮಸ್ ಹಿಂದೂ ಟೆಂಪಲ್ ಮುರುಡೇಶ್ವರಲ್ಲಿದ್ದೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಆಲ್ಮೋಸ್ಟ್ 250 ಫೂಟ್ ಟಾಲ್ ಆಗಿದೆ. ಅದ್ರ ಹಿಂದ್ಗಡೆ ನೋಡಬೇಕಾದ್ರೆ ಶಿವ ಸ್ಟ್ಯಾಚು ನೋಡ್ಬೋದು. ಆಲ್ಮೋಸ್ಟ್ 100 ಫೀಟ್ಗಿಂತ ಜಾಸ್ತಿನೇ ಉದ್ದ ಇದೆ. ಅದ್ರ ಸುತ್ತಮುತ್ತಲು ನೀವು ನೋಡಬೇಕಾದ್ರೆ ಬೀಚಸ್ಗಳಿಂದ ತುಂಬ ಬ್ಯೂಟಿಫುಲ್ ಆಗಿದೆ. ನೋಡಿ ಟೆಂಪಲಿಗೆ ತುಂಬಾ ಪಿಲಿಗ್ರಿಮ್ಸ್ ಬರ್ತಾ ಇದ್ದಾರೆ, ಇಲ್ಲಿ ಪ್ರೇ ಮಾಡ್ತಿದ್ದಾರೆ. ತುಂಬ ಅಂದರೆ ಒಂಥರ ಲೈಕ್ ಪೀಸ್ಫುಲ್ ವೈಬಲ್ ಸಿಗ್ತದೆ, ಒಳ್ಳೆ ಗಾಳಿ ಬರ್ತಿದೆ. ಇಟ್ಸ್ ರಿಯಲಿ ಕೈಂಡ್ ಆಫ್ ಪೀಸ್ಫುಲ್ ಬ್ರೋ. ಜನರು ಬರ್ತಾರೆ, ಆ ಪಿಲಿಗ್ರಿಮ್ಸ್ ಬರ್ತಾರೆ, ಅಲ್ಲಿ ನಿಂತ್ಕೊಂಡಿದ್ದಾರೆ, ಇಲ್ಲಿ ಲೈನಾಗಿ ನಿಂತ್ಕೊಂಡಿದ್ದಾರೆ ಒಳಗೆ ಹೋಗ್ಲಿಕ್ಕಾಗಿ ದೇವಸ್ಥಾನಕ್ಕೆ. ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ. ಲಾಸ್ಟ್ ನೈಟ್ ಡೇ 10 ನನ್ನ ಸ್ಟೇ ಭಟ್ಕಲ್ಗಿಂತ ಸ್ವಲ್ಪ ಮುಂದೆ ನವಂದ ಎಂಬ ಊರಲ್ಲಿ ಸಪ್ತಾರ್ ಅವರ ಮನೆಯಲ್ಲಾಗಿತ್ತು. ತುಂಬಾ ಪೀಸ್ಫುಲ್ ಆಗಿತ್ತು, ಒಳ್ಳೆ ಆ್ಯಂಬಿಯನ್ಸ್, ಒಳ್ಳೆ ಹೋಟಿತ್ತು. ಮತ್ತು ಅದ್ಭುತ ಏನಂದರೆ ಡೇ 1ಇಂದ ಡೇ 10 ತನಕ ನನಗೆ ಎಲ್ಲ ಕಡೆ ಸ್ಟೇ ಸಿಕ್ಕಿದೆ. ಸೊ ದ್ಯಾಟ್ ವಾಸ್ ಕ್ರೇಜಿ. ಮತ್ತು ಇನ್ನೂ ಸಹ ಒಂದು 35+ ಡೇಸ್ ನನಗೆ ಇದೇ ಥರ ಹೋಗ್ಲಿಕ್ಕುಂಟು. ಸೊ ನೋಡುವ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತು ಇವತ್ತು ಭಟ್ಕಲಿಂದ ನೇರ ಇವತ್ತು ಮಂಗಳೂರು ಕಡೆಗೆ ಹೋಗ್ತಿದ್ದೀವಿ. ಸೊ ಕುಡ್ಲಾಗೆ ವೆಲ್ಕಮ್ ಮಾಡುವ, ಬನ್ನಿ ಹೋಗುವ. ಎಷ್ಟು ಚೆನ್ನಾಗಿದೆ ಬೀಚ್ ಅಂತ. ಇಲ್ಲಿ ನೋಡಿ, ಇಲ್ಲಿ ಬೀಚ್ ಇದೆ, ರೋಡ್ ಇದೆ, ಕ್ರೇಜಿ ರೈಟ್. ನೋಡಿ ದೊಡ್ಡ ಲಾರೀಸ್ ಎಲ್ಲ ಇಲ್ಲೇ ಪಾಸ್ ಆಗ್ತಿದೆ. ಆ ಕಡೆ ನದಿ ಸಹ ಇದೆ. ಸೊ ಅಲ್ಲಿ ನಿಂತಿದ್ರೆ ನದಿ ಸಹ ಕಾಣಿಸುತ್ತೆ. ತುಂಬ ಕ್ರೇಜಿ ಇದೆ ರೈಟ್. ಭಟ್ಕಲಿಂದ ಮ್ಯಾಂಗ್ಳೂರು ಕಡೆ ಹೋಗ್ಬೇಕಾದ್ರೆ ನಿಮಗಿಲ್ಲೊಂದು ಬೀಚ್ ಸಿಗುತ್ತೆ, ಮರ ಅಂತ ಬೀಚ್ ಅಂತ. ಇದು ಎಷ್ಟು ಕ್ರೇಜಿ ಅಂದರೆ ಇಲ್ಲಿ ನೋಡಿ, ಇಲ್ಲೇ ನ್ಯಾಷನಲ್ ಹೈವೇ 66 ಪಾಸ್ ಆಗ್ತಿದೆ, ಅದ್ರ ಪಕ್ಕನೇ ಇಲ್ಲಿ ರೋಡ್ ಇದೆ. ಮತ್ತು ಇನ್ನೊಂದು ಕ್ರೇಜಿ ಪಾರ್ಟ್ ಅಂದರೆ ಅದ್ರ ಆ ಕಡೆ ನಿಮಗೆ ನದಿ ಸಹ ನೋಡ್ಬೋದು. ನದಿ, ರೋಡ್, ಅದ್ರ ಪಕ್ಕ ಬೀಚ್. ತುಂಬ ಅಂದರೆ ತುಂಬಾ ಇನ್ಕ್ರೆಡಿಬಲ್ ಆಗಿದೆ. ಸೊ ನೀವು ಈ ರೋಡಲ್ಲಿ ಹೋಗ್ತಿದ್ರೆ ಈ ಒಂದು ಬೀಚ್ ನೀವು ಯಾವತ್ತಿಗೂ ಮಿಸ್ ಮಾಡೋಕೆ ಹೋಗಬೇಡಿ. ಇದ್ರ ಡ್ರೋನ್ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೊ ಇಲ್ಲಿ ಬೀಚ್ ಇದೆ, ರೋಡ್ ಇದೆ, ಆ ಕಡೆ ನದಿ ಇದೆ. ವಾವ್. ಮರವಂತ ಅಡ್ವೆಂಚರ್ ವಾಟರ್ ಸ್ಪೋರ್ಟ್ಸಿಗೆ ಬಂದಿದ್ದೀವಿ. ಕಮ್ ಲೆಟ್ಸ್ ಗೋ. ನೋಡ್ಬೋದು ಫಿಶ್ಗಳ ಟ್ರಯಲಿಗೆ ಇಲ್ಲಿದೆ. ಇಟ್ಸ್ ಕ್ರೇಜಿ ರೈಟ್. ಬೋಟಿಂಗ್ ಮಾಡಲಿಕ್ಕೆ ಇವಾಗ ಪಾಸಿಬಿಲಿಟೀಸ್ ಕಾಣ್ತಿದೆ, ಬನ್ನಿ ಹೋಗುವ. ಎಷ್ಟು ಆಳ ಇದೆ ಬ್ರೋ ಇದು ನದಿ?
ಈ ಅಡಿ ಈಗ ಇಲ್ಲಿ. ಓಕೆ ಓಕೆ, ಮತ್ತು ಇದು ಬೋಟಿಂಗ್ ಯಾವತ್ತಿಂದ ಸ್ಟಾರ್ಟ್ ಆಗಿತ್ತಾ? ದಸರಾದಿಂದ ಸ್ಟಾರ್ಟ್ ಆಯಿತು. ಸೊ ಇದು ಹೊಸದಿಲ್ಲಿ ಜನರಿಗೆ, ಇಲ್ಲಿ ಬಂದವರಿಗೆಲ್ಲ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡ್ಬೋದು ಇಲ್ಲಿ ಬಂದರೆ. ಬಡ್ಕಲ್ನ ಮರವಂತೆ ಬೀಚಿನ ಲೆಫ್ಟ್ ತಿರುಗಿದಾಗ ನಿಮಗೆ ಈ ನದಿ ಕಾಣಿಸುತ್ತೆ. ಈ ನದಿ ನೋಡಿ, ಇಲ್ಲಿ ಬೋಟಿಂಗ್ ಎಲ್ಲ ಆಗ್ತಿದೆ, ತುಂಬಾ ಪೀಸ್ಫುಲ್ ಆಗಿದೆ. ನೋಡಿ ನಾವು ಬೋಟಿಂಗ್ ಹೋಗ್ತಿದ್ದೀವಿ, ಇನ್ಕ್ರೆಡಿಬಲ್. ಅಲ್ಲಿ ನಿಮಗೆ ರೋಡ್ ಕಾಣಿಸ್ಬೋದು, ಮತ್ತು ಇಲ್ಲಿ ನಾವು ಬೋಟಿಂಗ್ ಮಾಡ್ತಾ ಇದ್ದೀವಿ. ಸೊ ನೀವು ಬಡ್ಕಲ್ ಆ ರೋಡಿಂದ ಲೆಫ್ಟ್ ತಿರುಗಿದ ತಕ್ಷಣ ನಿಮಗೆ ಒಂದು ಬೋಟಿಂಗ್ ಕಾಣಿಸುತ್ತೆ. ಡೆಫಿನೆಟ್ಲಿ ಮಿಸ್ ಮಾಡಕ್ಕೆ ಹೋಗಬೇಡಿ. ಇಟ್ಸ್ ಇನ್ಕ್ರೆಡಿಬಲ್, ಅಂದರೆ ತುಂಬಾ ಇನ್ಕ್ರೆಡಿಬಲ್ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿಂದ ನಿಮಗೆ ಐಲ್ಯಾಂಡಿಗೆ ಸಹ ಹೋಗ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ. ನಿಮಗೆ ಇಲ್ಲಿ ಬೋರ್ಡಲ್ಲಿ ನಿಮಗೆ ಕಾಣ್ತಿದೆಯಲ್ಲ ಐಲ್ಯಾಂಡ್, ಈ ಐಲ್ಯಾಂಡ್ ಒಳಗೆ ನಿಮಗೆ ಎಕ್ಸ್ಪೀರಿಯನ್ಸ್ ಸಹ ಮಾಡ್ಬೋದು. ಎಷ್ಟು ಇನ್ಕ್ರೆಡಿಬಲ್ ಆಗಿದೆ ನೋಡಿ. ನಾನೀಗ ಕುಂದಾಪುರ ಬಂದು ರೀಚ್ ಆಗಿದ್ದೀನಿ. ಕುಂದಾಪುರ ಅಂದ್ರೇ ಲೈಕ್ ತುಂಬ ಬೀಚಸ್ಗಳು, ಎಸ್ಪೆಷಲಿ ದಟ್ ಮರವಂತೆ ಬೀಚ್, ಅದು ಕುಂದಾಪುರಕ್ಕೆ ಸೇರುತ್ತೆ. ಮತ್ತು ಲೈಕ್ ಇಲ್ಲಿದ್ದು ಕಲ್ಚರ್ ತುಂಬಾ ಪಾಪ್ಯುಲರ್. ಕುಂದಾಪುರ ಅಂದರೆ ತುಂಬ ಸಣ್ಣ ವಯಸ್ಸಿಂದನೇ ಕುಂದಾಪುರನ ಒಂದು ಸ್ಪೆಷಲಾಗಿ ಆ ಊರಿನ ಬಗ್ಗೆ ಎಲ್ಲ ಕೇಳ್ತಾ ಇದ್ದೆ. ಸೊ ಇವತ್ತು ಕುಂದಾಪುರ ಬಂದು ವಿಸಿಟ್ ಮಾಡಿದ್ದೀನಿ. ತುಂಬಾ ಬ್ಯೂಟಿಫುಲ್ ಆಗಿತ್ತು. ಬರೋ ದಾರಿಯಲ್ಲಿ ತುಂಬ ಸ್ಟೂಡೆಂಟ್ಸ್ ಲೈಕ್ ಹಾಯ್ ಮಾಡೋದು, ಟಾಟಾ ಮಾಡೋದು. ಇಟ್ ವಾಸ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇನ್ ಕುಂದಾಪುರ. ನೋಡಿ, ಈ ರೋಡಲ್ಲಿ ಹೋಗ್ತಿರ್ಬೇಕು ನನಗೆ ಸೈನ್ ಬೋರ್ಡ್ ಸಿಕ್ತು. ಸೊ ಕನ್ಯಾಕುಮಾರಿ 808 ಕಿಲೋಮೀಟರ್ ಇದೆ. ಸೊ ಅಲ್ಲಿಗೆ ಸಹ ನಾನು ಹೋಗ್ತಾ ಇದ್ದೀನಿ. ಸೊ ಇವತ್ತು ಇಲ್ಲಿ ಮಂಗಳೂರಿಗೆ ತಲುಪ್ತಿದ್ದೀನಿ 98. ಸೊ ಹೋಗೋ ದಾರಿಯಲ್ಲಿ ನಂದು ಒಂದು ಸಣ್ಣ ಕಾಂಟ್ರಿಬ್ಯೂಟ್ ಸೈನ್ ಬೋರ್ಡ್ನ ಕ್ಲೀನ್ ಮಾಡೋದು. ಸೊ ಈ ಸೈನ್ ಬೋರ್ಡ್ ಆಗಿದೆ ನಮ್ಮ ದಾರಿಯಲ್ಲಿ ತುಂಬಾ ಒಂದು ಸ್ಮೂತಾಗಿ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಇನ್ ಕೇಸ್ ಮೊಬೈಲ್ ಚಾರ್ಜ್ ಇಲ್ಲ ಅಂದರೆ ಇದು ನೋಡ್ತಾ ನಮ್ಮ ಜರ್ನಿನ ತುಂಬಾ ಈಸಿ ಮಾಡ್ಬೋದು. ಸೊ ನನ್ನ ಕಡೆಯಿಂದ ಒಂದು ಸ್ಮಾಲ್ ಕಾಂಟ್ರಿಬ್ಯೂಷನ್ ಇದನ್ನ ಕ್ಲೀನ್ ಮಾಡ್ತಾ ಅಂದ್ಬಿಡಿ. ಸಾಂಬಾರು ಸಾಂಬಾರು ಇಲ್ಲ, ಮಲ್ಪೆ ಡಾಕ್, ಇಲ್ಲಿ ಫಿಶಸ್ ಎಲ್ಲ ಬರುತ್ತೆ ಹೋಗುತ್ತೆ. ಬೋಟ್ಸ್ ಎಲ್ಲ ಇಲ್ಲಿ ನಿಂತ್ಕೊಂಡಿದೆ. ನಾನಿವಾಗ ನಿಂತ್ಕೊಂಡಿರೋದು ಕರ್ನಾಟಕದಲ್ಲಿ ಬಿಗ್ಗೆಸ್ಟ್ ಫಿಶಿಂಗ್ ಹಾರ್ಬರ್ ಆಗಿರುವ ಮಲ್ಪೆ ಎಲ್ಲ ಇದೆ. ನೋಡಿ, ಅರೌಂಡ್ 3000 ಬೋಟ್ಸ್ ಇಲ್ಲಿದೆ. ಡೈಲಿ ಫಿಶಿಂಗ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಇಲ್ಲಿ ನೋಡಿ, ಒಂದು ಬೋಟ್ ಆಲ್ರೆಡಿ ಬರ್ತಾ ಇದೆ ಫಿಶಿಂಗ್ ಮಾಡಿಕೊಂಡು. ತುಂಬಾ ಇಂಟ್ರೆಸ್ಟಿಂಗ್. ಇಲ್ಲಿ ನೋಡಿ, ಹರಾಜಾಗ್ತಿದೆ ಫಿಶಿಂಗೆಲ್ಲ. ಇದು ತುಂಬ ಅಂದರೆ ತುಂಬ ದೊಡ್ಡದಿದೆ. ಈ ಒಂದು ಕ್ಯಾಮರಾ ಕಣ್ಣಲ್ಲಿ ಇದ್ದು ಯಾವುದೇ ಕ್ಯಾಚ್ ಮಾಡೋಕ್ಕಾಗಲ್ಲ, ಅಷ್ಟು ದೊಡ್ಡ ಫಿಶಿಂಗ್ ಹಾರ್ಬರ್ ಆಗಿದೆ. ನೋಡಿ, ಅಲ್ಲೂ ಸಹ ಒಂದು ಸಣ್ಣದ ಬೋಟ್ ಫಿಶಿಂಗ್ ಮಾಡಿ ಬರ್ತಾ ಇದೆ. ನೋಡಿ, ತುಂಬಾ ಕ್ರೇಜಿ ಅಲ್ಲ. ಒಂದು ಪ್ರೌಡ್ ಮೂಮೆಂಟ್ ಫಾರ್ ಕನ್ನಡಿಗರ್ಸ್. ಕರ್ನಾಟಕದಲ್ಲಿ ಇಷ್ಟೊಂದು ದೊಡ್ಡದು ಅರೌಂಡ್ 3000+ ಬೋಟ್ಸ್ ಡೈಲಿ ಫಿಶಿಂಗ್ ಮಾಡೋಕ್ಕೆ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಮತ್ತು ನಮ್ಮೂರಿಗೆ ಫ್ರೆಶ್ ಆಗಿರೋ ಫಿಶ್ ಸಹ ಸಿಗುತ್ತೆ ಜಸ್ಟ್ ಬಿಕಾಸ್ ಆಫ್ ದೀಸ್ ಥಿಂಗ್ಸ್. ವಾವ್. ಅಲ್ಲಿ ಅಕ್ಕ ನೋಡ್ಬೋದು ಲಾಸ್ಟಲ್ಲಿ, ಅದು ಅಲ್ಲಿ ಶಿಪ್ ಎಲ್ಲ ಮಾಡ್ತಾರೆ ಮ್ಯಾನುಫ್ಯಾಕ್ಚರಿಂಗ್. ಇಲ್ಲಿ ಸಹ ಮಾಡ್ತಾರೆ ಬೋಟ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆ ಲಾಸ್ಟಲ್ಲಿ. ಮತ್ತು ಇಲ್ಲಿ ನೋಡ್ಬೋದು ನೆಟ್ಸ್ ಎಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ಫಿಶ್ ಹಿಡಿಯೋ ನೆಟ್ಸ್. ಐಸ್ ನೋಡಿ, ಐಸ್ ಗಾಡಿಯಲ್ಲಿ ತುಂಬಿಸಿದ್ದಾರೆ ನೋಡಿ. ತುಂಬ ಐಸ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಶಿಪ್ ಆಗ್ತಿದೆ, ಶಿಪ್ ರೆಡಿ ಮಾಡ್ತಿದ್ದಾರೆ ನೋಡಿ. ಬೋಟಿಂಗ್ ಫಿಶಿಂಗ್ ಮಾಡಿ ಬೋಟ್ ಹೋಗ್ತಾ ಇದೆ. ಅದು ಎಷ್ಟು ಟನ್ಸ್ ಫಿಶ್ ಅದರಲ್ಲಿ ಇರ್ಬೋದು ಇವಾಗ ಮೇ ಬಿ. ಇಡೀ ಕರ್ನಾಟಕ ಬೀಚಲ್ಲಿ ಅತಿ ಹೆಚ್ಚು ವಿಸಿಟರ್ಸ್ ಬರೋ ಒಂದು ಬೀಚ್ ಆಗಿದೆ ಮಲ್ಪೆ ಬೀಚ್. ನೋಡಿ, ನಾನು ಈ ಮಲ್ಪೆ ಬೀಚ್ ಮುಂದೆ ನಿಂತ್ಕೊಂಡಿದ್ದೀನಿ. ಜಸ್ಟ್ ಲೈಕ್ ಗೋವಾ ವೈಬ್ ಬರ್ತಾಯಿದೆ ಈ ಹಟ್ಸ್ ಎಲ್ಲ ಆಗಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಲ್ಲೂ ನಿಮಗೆ ನೋಡ್ಬೋದು ಫಿಶಿಂಗ್ ಎಲ್ಲ ಮಾಡೋ ಹಾರ್ಬರ್ಸ್ ನಿಮಗೆ ಕಾಣ್ತಿದೆ. ಅಲ್ಲಿ ಶಿಪ್ ಮ್ಯಾನುಫ್ಯಾಕ್ಚರ್ ಮಾಡೋ ಏರಿಯಾಸ್ ನಿಮಗೆ ನೋಡ್ಬೋದು. ಮತ್ತು ಲೈಕ್ ಸ್ಯಾಟರ್ಡೇ ಸಂಡೇ, ಎಸ್ಪೆಷಲಿ ಸ್ಯಾಟರ್ಡೇ ಸಂಡೇ 10,000ಕ್ಕಿಂತ ಹೆಚ್ಚು ವಿಸಿಟರ್ಸ್ ಬಂದು ಇಲ್ಲಿ ವಿಸಿಟ್ ಮಾಡ್ತಾರಂತೆ. ತುಂಬ ಅಂದರೆ ತುಂಬ ದೊಡ್ಡ ಬೀಚ್ ಆಗಿದೆ ಕರ್ನಾಟಕದಲ್ಲಿ. ಸೊ ಡೆಫಿನೆಟ್ಲಿ ಮಲ್ಪೆ ಬಂದರೆ ಈ ಬೀಚ್ ನೀವು ಮಿಸ್ ಮಾಡಬೇಡಿ. ಅದ್ರ ಪಕ್ಕದಲ್ಲಿ ನಿಮಗೆ ಫಿಶ್ ಹಾರ್ಬರ್ ನೋಡ್ಬೋದು. ತುಂಬ ಚೆನ್ನಾಗಿದೆ.